ಬೆಂಗಳೂರಿನಲ್ಲಿ ದಂಪತಿಯ ಡಬಲ್ ಮರ್ಡರ್ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಟ್ ಈ ಪ್ರಕರಣದಲ್ಲಿ ಇಬ್ಬರನ್ನ ಕೊಂದು ಮುಗಿಸಿರೋದು ಅವರು ಜನ್ಮ ಕೊಟ್ಟಂತಹ ಮಗನೇ ಅನ್ನೋದ್ರ ಇಂಟ್ರೆಸ್ಟಿಂಗ್ ಡೀಟೇಲ್, ಶಾಕಿಂಗ್ ಡೀಟೇಲ್ ಕೂಡ. ಚಾಕುವಿನಿಂದ ಚುಚ್ಚಿ ಜನ್ಮ ಕೊಟ್ಟವರನ್ನೇ ಮಗ ಕೊಂದು ಮುಗಿಸಿರುವಂತಹ ಸ್ಟೋರಿ ಇದು. ನವೀನ್ ಚಂದ್ರ ಭಟ್ ಹಾಗೂ ಡಾಕ್ಟರ್ ಶ್ಯಾಮಲಾ ಭಟ್ ಕೊಲೆಯಾದಂತಹ ದುರ್ದೈವಿಗಳು. ಹೆತ್ತವರನ್ನ ಕೊಂದ ಆರೋಪಿ ರೋಹನ್ ಭಟ್ನನ್ನ ಅರೆಸ್ಟ್ ಮಾಡಲಾಗಿದೆ. ಶ್ಯಾಮಲಾ ಅವರು ವೃತ್ತಿಯಲ್ಲಿ ಡಾಕ್ಟರ್. ಈ ಕಡೆಗೆ ನೌಕಾದಳದ ನಿವೃತ್ತ ಕ್ಯಾಪ್ಟನ್ ಆಗಿದ್ರು ನವೀನ್, ಅಂದರೆ ರೋಹನ್ ಭಟ್ ತಂದೆ. ತಾಯಿಯ ಕತ್ತಿನ ಭಾಗಕ್ಕೆ, ತಂದೆಯ ಪಕ್ಕೆಲುಬಿನ ಭಾಗಕ್ಕೆ ಚಾಕುವಿನಿಂದ ಸ್ಟ್ಯಾಬ್ ಮಾಡಿದ್ದಾನೆ ರೋಹನ್ ಭಟ್. ಯುಎಸ್ನಲ್ಲಿ ಓದಿ ಟೆಕ್ಕಿಯಾಗಿದ್ದ ಆರೋಪಿ ರೋಹನ್ ಭಟ್ HIL ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಕೊಲೆ ಮಾಡಿರುವಂತಹ ವ್ಯಕ್ತಿಯನ್ನು ನೀವು ಗಮನಿಸ್ತಾ ಇದ್ದೀರ, ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ. ಬಟ್ ಶಾಕಿಂಗ್ ಇದು. ಅಪ್ಪ ಅಮ್ಮನನ್ನ ಕೊಂದು ಮುಗಿಸ್ತಾನೆ. ಏನು ಕಾರಣಗಳಿದ್ರು ಅಪ್ಪ ಅಪ್ಪನ ಬಗ್ಗೆ ಈ ಥರದೊಂದು ಚಿಂತನೆ ಹೇಗೆ ಮಾಡೋದಕ್ಕೆ ಸಾಧ್ಯ ಇದೆ? ಊರಲ್ಲಿ ಅಮಾನುಷವಾಗಿರುವಂತಹ ಘಟನೆ ನಡೆದಿದೆ. ಹಣಕಾಸಿನ ವಿಚಾರಕ್ಕೆ ತಂದೆ ತಾಯಿಯನ್ನೇ ಪಾಪಿ ಮಗ ಚಾಕು ಇರಿದು ಕೊಲೆ ಮಾಡಿದ್ದಾನೆ. ಸದ್ಯ ಘಟನೆ ನಡೆದಿರುವಂತಹ ಜಾಗದಲ್ಲಿದ್ದೇನೆ. ಇದು ಆದರ್ಶ ವಿಸ್ತಾ ಅನ್ನುವಂತಹ ವಿಲ್ಲಾ. ಇಲ್ಲಿ ಪೋಷಕರನ್ನ ಹೆತ್ತ ಮಗನೇ ಕೊಲೆ ಮಾಡಿದ್ದಾನೆ. ನವೀನ್ ಚಂದ್ರ ಭಟ್ ಮತ್ತು ಶ್ಯಾಮಲಾ ಭಟ್ ಕೊಲೆಯಾದಂತಹ ಪೋಷಕರು. ರೋಹನ್ ಭಟ್ ಎಂಬಾತನಿಂದ ಈ ಒಂದು ಹತ್ಯೆಯಾಗಿದೆ. ಹಣಕಾಸಿನ ವಿಚಾರಕ್ಕೆ ಪೋಷಕರನ್ನೇ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ರೋಹನ್ ಭಟ್ ಕೆಲ ದಿನಗಳಿಂದ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಆತನೇ ಹಣಕಾಸಿನ ವಿಚಾರಕ್ಕೆ ತಂದೆ ತಾಯಿ ಜೊತೆ ಗಲಾಟೆಯನ್ನು ಮಾಡಿಕೊಂಡಿದ್ದ. 4 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತೇಳಿ ಆಗಾಗ ಪೀಡಿಸ್ತಾ ಇದ್ದಂತೆ ಪೋಷಕರಿಗೆ. ಸೊ ಹಣವನ್ನು ಕೇಳಿದಂಥ ಸಂದರ್ಭದಲ್ಲಿ ಮಗನಿಗೆ ಅಂದರೆ ರೋಹನ್ ಭಟ್ಗೆ ಪೋಷಕರು ಕೂಡ ಬುದ್ಧಿವಾದವನ್ನು ಹೇಳ್ತಾ ಇದ್ರು ಮತ್ತು ಕೆಲಸ ಮಾಡುವಂತೆ ಕೂಡ ತಾಕೀತು ಮಾಡ್ತಾ ಇದ್ರು. ಸೊ ಅದಾದ ಬಳಿಕ ಆತ ವಿಚಿತ್ರವಾಗಿ ವರ್ತಿಸ್ತಾ ಇದ್ದ ಅನ್ನುವಂಥದ್ದು ಕೂಡ ಪೊಲೀಸರ ಮಾಹಿತಿಯಿಂದ ತಿಳಿದು ಬರ್ತಾ ಇದೆ. ಈಗಾಗಲೇ ಹತ್ಯೆ ಮಾಡಿರುವಂತಹ ರೋಹನ್ ಭಟ್ನನ್ನು ಈಗಾಗಲೇ ಪೊಲೀಸರು ಕೂಡ HIL ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈತ ವೃತ್ತಿಯಲ್ಲಿ ಟೆಕ್ಕಿ ಆಗಿದ್ದ, USA ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿದ್ದ. ಅದಾದ ಬಳಿಕ ಸ್ವಂತ ತನ್ನದೇ ಒಂದು ಬಿಸ್ನೆಸ್ಸನ್ನು ಕೂಡ ಬೆಂಗಳೂರಲ್ಲಿ ಶುರು ಮಾಡಿಕೊಂಡಿದ್ದ. ತಾಯಿ ಡೆಂಟಲ್ ಡಾಕ್ಟರ್ ಆಗಿದ್ದರು. ತಂದೆ ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದರು. ಅದಾದ ಬಳಿಕ ಅವರ ಇನ್ನೊಬ್ಬರು ಸಹೋದರಿ ಕೂಡ USA ಇದ್ದಾರೆ. ಈಗ ವಿಚಾರವನ್ನು ಸಹೋದರಿಗೂ ಕೂಡ ಗೊತ್ತಾಗಿದೆ. ಸೊ ಗೊತ್ತಾದ ಬಳಿಕ ಇಲ್ಲಿಗೂ ಕೂಡ ಬರುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಈಗ ಪೋಷಕರ ಮೃತದೇಹಗಳನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆತ ಮಾನಸಿಕವಾಗಿ ಏನಾದರೂ ಖಿನ್ನತೆಗೆ ಒಳಗಾಗಿದ್ನ ಅಥವಾ ಮಾನಸಿಕ ಸ್ಥಿತಿಗತಿ ಹೇಗಿತ್ತು ಅನ್ನೋಂಥದ್ರ ಬಗ್ಗೆ ಕೂಡ ಒಂದಿಷ್ಟು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕೊಲೆ ಮಾಡಲಿಕ್ಕೆ ಅಸಲಿ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ.